ಹಾಯ್ ನಮಸ್ಕಾರ ಎಲ್ರಿಗೂ. ಇವತ್ತು ಮಾರ್ನಿಂಗಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ನಾನು ಹೇಳಿದ್ದೆ ನಂಗೆ ಡೆಕೋರ್ ಮಾಡೋಕ್ಕೆ ಸ್ವಲ್ಪ ಥಿಂಗ್ಸ್ ಇದೆ, ಅದನ್ನು ಯಾವುದನ್ನು ನಾನು ಶ್ರಾವಣಕ್ಕಂತ ಮೊನ್ನೆ ಕ್ಲೀನ್ ಮಾಡಿದ ಮೇಲೇ ಹಾಕ್ತೀನಿ ಅಂತ. ಸೊ ಇವತ್ತು ನಿನ್ನೆಗೆ ಕ್ಲೀನಿಂಗ್ ಮಾಡೋದು ಮುಗಿದೋಯ್ತು. ಸೊ ಹಾಗಾಗಿ ಇವತ್ತು ಅದು ಇರೋ ಥಿಂಗ್ಸ್ನೆಲ್ಲ ತೆಗೆದು ಸ್ವಲ್ಪ ಸ್ವಲ್ಪ ಸೆಟ್ ಮಾಡ್ತಾ ಇದ್ದೀನಿ. ಸೋಕೇಸ್ ಇರೋ ಪ್ಲೇಸಲ್ಲಿ ಸ್ವಲ್ಪ ಅದು ಪೇಂಟ್ ಎಲ್ಲ ಹಾಳಾಗಿ ಅದು ವೈಟ್ ಪೇಂಟ್ ಎಲ್ಲ ಎದ್ದು ಕಾಣ್ತಾ ಇತ್ತು. ಸೊ ಹಾಗಾಗಿ ನಾನು ಅದನ್ನು ಪ್ಯಾಚಪ್ ಮಾಡೋಕ್ಕಂತ ನನ್ನ ಕಡೆ ಇರೋ ಒಂದು ವಾಲ್ ಸ್ಟಿಕ್ಕರ್ಸ್ನೆಲ್ಲ ಹಾಕಿ ಸೊ ಡೆಕೋರ್ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಇನ್ನೂ ಸ್ವಲ್ಪ ಚಿಕ್ಕ ಚಿಕ್ಕದು ಬಿಳಿದೆಲ್ಲ ಅಲ್ಲಿ ಕಾಣ್ತಾ ಇದೆ ಕಿತ್ತಿರೋದು. ಸೊ ಎಲ್ಲಿ ಪೇಂಟ್ ಹಾಳಾಗಿದೆ ಅಲ್ಲೆಲ್ಲ ನಾನು ಸ್ಟಿಕ್ಕರ್ನ ಹಾಕಿ ನಾನು ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದೆಲ್ಲ ನಾನು ಇವಾಗ ಹಾಕಿರೋದು ಎಲೆ ಮತ್ತು ಫ್ಲವರ್ದೇನಿದೆ ಅಲ್ಲ, ಇದನ್ನು ನಾನು ನಮ್ಮ ಅತ್ತೆದು ಎಡೆ ಹಾಕುವಾಗಂತ ನಾನು ತರಿಸಿದ್ದೆ. ಬಟ್ ಅವಾಗ ಅಮ್ಮಗೆ ಹಾಸ್ಪಿಟ್ಲಾಗಿರೋದ್ರಿಂದ ನಾವು ಗ್ರ್ಯಾಂಡಾಗಿ ಮಾಡೋಕ್ಕಾಗಲಿಲ್ಲ. ಲೈಟಿಂಗ್ಸ್ ಎಲ್ಲ ಇನ್ನೂ ತುಂಬಾ ಇದೆ. ನಾನು ಅದು ಫಂಕ್ಷನ್ನಿಗೆ ಅಂತಲೇ ಎಲ್ಲ ತರಿಸಿದ್ದೆ. ಬಟ್ ನಾವು ಅವಾಗ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಮ್ಮ ಅಮ್ಮಗೆ ಹುಷಾರಿಲ್ದೇ ನಾವು ಹಾಸ್ಪಿಟ್ಲಲ್ಲೇ ಇರಬೇಕಾಗಿ ಬಂತು. ಸೊ ಅವನ್ನೆಲ್ಲ ಇವಾಗ ಮನೆಗೆ ಯೂಸ್ ಮಾಡ್ತಾಯಿದ್ದೀನಿ ನಾನು. ಹಾಲಲ್ಲೆಲ್ಲ ಸೆಟ್ ಆದಮೇಲೆ ನಾನು ತಾಮ್ರ ಹಿತ್ತಾಳಿದು ದೇವ್ರುಗಳಿತ್ತು. ಸೊ ಅದನ್ನೆಲ್ಲ ಪಿತಾಂಬರಿ ಪೌಡ್ರ್ ಹಾಕಿ ಕ್ಲೀನ್ ಮಾಡ್ಕೊಂಡಿಟ್ರಾಯ್ತು ಅಂತ ಹೇಳಿ ನಾನು ಅದನ್ನು ಕ್ಲೀನ್ ಮಾಡೋಕ್ಕಂತ ಬಂದೆ. ಅಷ್ಟರಲ್ಲಿ ನನಗೆ ಸರ್ಪ್ರೈಸ್ ಕಾದಿತ್ತು. ಅಪ್ಪಾಜಿ ಬಂದುಬಿಟ್ಟಿದ್ರು. ಸಚ್ಚಿ ಹೇಳಿರಲಿಲ್ಲ ನನಗೆ. ಸೊ ಅಪ್ಪಾಜಿ ಬಂದರು ಅಂತ ಹೇಳಿದರು. ಸಚ್ಚಿ ಊಟ ಮಾಡ್ತಾಯಿದ್ರು. ಸೊ ಅವ್ರಿಗೂ ಊಟ ಕೊಡೋಣ ಅಂದ್ಕೊಂಡೆ. ಬಟ್ ಅವರು ಊಟ ಮಾಡ್ತಾ ಇರಲಿಲ್ಲ. ಊರಲ್ಲಿ ಯಾರೋ ಡೆತ್ ಆಗಿದ್ರಂತೆ. ಸೊ ಹಾಗಾಗಿ ಅವರು ಊಟ ಮಾಡೋದಿಲ್ಲ. ಏನಾದರೂ ಟಿಫಿನ್ ಮಾಡಿದ್ರಾಯ್ತು ಅಂತಂದು ರೆಡಿ ಮಾಡ್ಕೊಳ್ತಿದ್ದೆ. ಆಲ್ರೆಡಿ ಈರುಳ್ಳಿ ಅದೆಲ್ಲ ಹೆಚ್ಚಿಟ್ಕೊಂಡಿದ್ದೆ. ಸಡನ್ನಾಗಿ ಏನು ನೆನಪಾಯಿತು ಅಂದರೆ ಅಪ್ಪಾಜಿಗೆ ಹಾಲು ಮೊಸರು ಇಲ್ಲ. ಇದು ನೋಡಿ, ಇದೆಲ್ಲ ಅಪ್ಪ ತೊಗೊಂಬಂದಿದ್ರು ಊರಿಂದ. ಹಿಟ್ಟು ಅದೇನೇನೋ ಸೊಪ್ಪು ಅದೆಲ್ಲ ತೊಗೊಂಬಂದಿದ್ರು. ಆ್ಯಂಡ್ ನಾನು ಇವಾಗ ಅದನ್ನೇನು ಎತ್ತಿಡ್ತಿಲ್ಲ, ಯಾಕೆಂದರೆ ನಾನು ಆಮೇಲೆ ಕೆಲಸ ಎಲ್ಲ ಮುಗಿದ್ಮೇಲೆ ತೆಗೆದಿಡ್ತೀನಿ. ಸೊ ಇವಾಗ ಅಪ್ಪಾಜಿಗೆ ನಾನು ಈರುಳ್ಳಿದನ್ನೆಲ್ಲ ಹೆಚ್ಚಿಟ್ಟಿದ್ದೆ ಏನಾದರೂ ಮಾಡಿಕೊಡ್ಬೇಕು ಅಂತ. ಬಟ್ ನಂಗೆ ನೆನಪಾಯಿತು ಅಪ್ಪಾಜಿ ಹಾಲು ಮೊಸರು ಇದ್ದರೆ ಅವಲಕ್ಕಿ ಅಥವಾ ಮಂಡಕ್ಕಿ ಹಿಂಗೆ ತಿಂತಿರ್ತಾರೆ. ಸೊ ಹೊಟ್ಟೆನೂ ತುಂಬುತ್ತೆ ಅಂತ ಹೇಳಿ ನಾನು ಅದೇ ಮಾಡಿದ್ರಾಯ್ತು ಅಂತ ಕೇಳಿಬಿಟ್ಟು ಸೊ ಅವಲಕ್ಕಿನ ಹಾಕ್ಕೊಂಡು ಅದನ್ನ ತೊಳ್ಕೊಂಬಂದು ಅದನ್ನು ಕ್ಲೀನಾಗಿ ತೊಳೆದಾದ್ಮೇಲೆ ಅದಕ್ಕೆ ಸ್ವಲ್ಪ ಮೊಸರನ್ನ ಹಾಕಿ ಸೊ ಕಲಿಸ್ಕೊಳ್ತಾ ಇದ್ದೀನಿ. ಸಕ್ಕರೆ ಅಥವಾ ಉಪ್ಪು ಎರಡನ್ನೂ ಹಾಕ್ಕೊಂಡು ನಮ್ಗೆ ಯಾವ್ದು ರುಚಿ ಆಗುತ್ತೋ ಅದನ್ನ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಆ್ಯಂಡ್ ಏನಂದರೆ ಇದು ಹೊಟ್ಟೆ ಕೂಡ ತುಂಬುತ್ತೆ. ಸೊ ಹಾಗಾಗಿ ನಾನು ಇದನ್ನೇ ಮಾಡ್ತಿದ್ದೆ. ಅಪ್ಪಾಜಿಗೂ ಕೂಡ ಹೀಗೆ ಇಷ್ಟ. ಯಾರಾದರೂ ಡೆತ್ ಆದರೆ ಆ್ಯಂಡ್ ಒಪ್ಪತ್ತಿರಬೇಕು ಅನ್ನೋ ದಿನ ಬಂದರೆ ಸೊ ಅವ್ರು ಆಲ್ಮೋಸ್ಟು ಇದನ್ನೇ ರೆಡಿ ಮಾಡೋದು. ಅವಲಕ್ಕಿ ಮೊಸರು ಇಲ್ಲ ಮಂಡಕ್ಕಿ ಮೊಸರು ಹಾಲು ಈ ಥರನೇ ತಿನ್ನೋದು. ಸೊ ಅದು ಆರೋಗ್ಯಕ್ಕೆ ಕೂಡ ಒಳ್ಳೆಯದಲ್ವ. ಹಾಗಾಗಿ ಸೊ ಇವಾಗ ನಾನು ಮೊಸರನ್ನ ಮತ್ತು ಅವಲಕ್ಕಿನ ಸೇರಿಸಿ ಅವ್ರಿಗೆ ಕೊಟ್ಟರಾಯ್ತು ಅಂದ್ಕೊಂಡೆ. ಹಾಗೆ ಸ್ವಲ್ಪ ತೀರಾ ಗಟ್ಟಿಯಾಗುತ್ತೆ ಅಂತ ಹೇಳಿ ಸ್ವಲ್ಪ ಹಾಲನ್ನು ಸೇರಿಸಿ ಕೊಡ್ತಾಯಿದ್ದೀನಿ ಇವಾಗ ಅದಕ್ಕೆ. ಆ್ಯಂಡ್ ಅವ್ರಿಗೆ ಇವಾಗ ಅವಲಕ್ಕಿ ರೆಡಿಯಾಗಿದೆ. ಸೊ ಅವ್ರಿಗೆ ಕೊಡೋಣ, ಇದನ್ನು ತಿಂದರೆ ಅವ್ರಿಗೂ ಹೊಟ್ಟೆ ತುಂಬುತ್ತೆ ಅಂತ. ಆ್ಯಂಡ್ ಅಮ್ಮ ಸೊಪ್ಪು ಮತ್ತು ಜೋಳದ ಹಿಟ್ಟು ಅದನ್ನು ಕೊಟ್ಟು ಕಳಿಸಿದ್ರು. ಜೋಳದ ಹಿಟ್ಟು ಖಾಲಿ ಆಗಕ್ಕೆ ಬಂದಿತ್ತು. ಸೊ ಕೊಟ್ಟು ಕಳಿಸಿದ್ರು. ಅದನ್ನ ನಾನು ತೆಗ್ದಿಟ್ಟೆ. ಆ್ಯಂಡ್ ಈಗ ಅಪ್ಪಾಜಿಗೆ ಹಾಕಿ ಕೊಟ್ಟು ಬಂದು ನಾನು ಟೀ ಮಾಡಿದ್ರಾಯ್ತು ಅಂದ್ಕೊಂಡೆ. ಸೊ ಕಾಫಿ ಮಾಡಿದರೆ ನಾನು ಕುಡಿಬೋದು ಅಂತ ಹೇಳಿ ಅಪ್ಪಾಜಿ ಕೇಳಿದೆ. ಆಯಿತು ಮಾಡು ಅಂದರು. ಸೊ ಕಾಫಿನೇ ಮಾಡಿ ಕೊಟ್ಟೆ. ಸೊ ನಾವು ಇಬ್ಬರು ಸೇರಿ ಕಾಫಿನ ಕುಡಿದ್ವಿ. ನಾನು ಕಾಫಿನ ತುಂಬ ಸಿಂಪಲ್ಲಾಗಿ ಮಾಡ್ತೀನಿ. ಅಪ್ಪಾಜಿ ಏನಕ್ಕೆ ಬಂದಿದ್ದರು ಅಂತ ಅಂದರೆ ಇವಾಗ ಪಂಚಮಿ ಅಲ್ವಾ. ಸೊ ಹಬ್ಬಕ್ಕೆ ಕರಿಬೇಕು ಅಂತ ಬಂದಿದ್ದರು ಅವರು. ಒಂದು ಕಡೆ ಖುಷಿನೇ, ಅಂದರೆ ನಮ್ಮ ಹಳ್ಳಿ ಕಡೆ ಎಲ್ಲ ಹಾಗೆ ಇವಾಗೆಲ್ಲ ಮೊಬೈಲ್ ಬಂದು ಎಲ್ಲರೂ ಕಾಲ್ ಮಾಡಿ ಬಂದುಬಿಡ್ರಿ ಆಯಿತು ಹಬ್ಬಕ್ಕೆ ಬರ್ರಿ ಅಂತ ಹಿಂಗೆ ಹೇಳಿ ಮುಗಿಸ್ಬಿಡ್ತಾರೆ. ಆ್ಯಕ್ಚುಲಿ ನಮ್ಮದು ಅರ್ಜೆಂಟ್ ಇದ್ದಾಗೆಲ್ಲ ಅಪ್ಪಾಜಿ ಫೋನಲ್ಲೇ ಕರೆಯೋದು. ಬಟ್ ಇವಾಗ ಹಬ್ಬ ಇದೆ ಅಂತಂದು ಮಗಳನ್ನ ಗಂಡನ ಮನೆಯಿಂದ ತವ್ರ ಮನೆಗೆ ಹಬ್ಬಕ್ಕೆ ಕರೆಯೋಕ್ಕಂತ ಬರ್ತಾರಲ್ಲ. ಸೊ ಆ ಥರ ಅಪ್ಪಾಜಿ ಕರಿಲಿಕ್ಕಂತ ಬಂದಿದ್ದರು. ಖುಷಿ ಆಯಿತು. ನಾನು ಕಾಫಿನ ತುಂಬ ಸಿಂಪಲ್ಲಾಗೆ ಮಾಡ್ತೀನಿ. ಇದು ಚಿಕ್ಕಮಂಗ್ಳೂರಲ್ಲಿ ತೊಗೊಂಬಂದಿರೋ ಕಾಫಿ ಪೌಡ್ರು. ಇದು ಕುದಿಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಹಾಲು ಸಕ್ಕರೆ ಬೆರೆಸಿ ಅದು ಕುದ್ದಾದ್ಮೇಲೆ ಕಾಫಿ ಪೌಡ್ರನ್ನ ಹಾಕಿ ಸ್ವಲ್ಪ ಜಾಸ್ತಿ ಟೈಮ್ನೇ ಕುದಿಸ್ಬೇಕು. ಆ್ಯಕ್ಚುಲಿ ಕಾಫಿ ಪೌಡ್ರ್ ಹಾಕಿದ ತಕ್ಷಣ ಇಳಿದ್ಬಿಟ್ರೂ ನಡೆಯುತ್ತೆ. ಬಟ್ ಇದು ಸ್ವಲ್ಪ ಅಂದರೆ ಫ್ರೆಶ್ ಆಗಿರೋದು, ಅಲ್ಲಿ ರೆಡಿ ಮಾಡಿರೋದು ಹೋಮ್ ಮೇಡ್, ಅಂದರೆ ಅಲ್ಲೇ ಅವರು ಕಾಫಿ ಎಸ್ಟೇಟ್ನವರೇ ಮಾಡಿರೋದ್ರಿಂದ ಸೊ ಅಲ್ಲಿ ತೊಗೊಂಬಂದಿದ್ದೆ ನಾನು. ಕಾಫಿ ರೆಡಿಯಾಗಿದೆ. ಅಪ್ಪಾಜಿ ನಾನು ಇಬ್ಬರು ಸೇರಿ ಇವಾಗ ಕಾಫಿ ಕುಡಿತೀವಿ. ಆ್ಯಂಡ್ ಅವರಿಗೆ ಏನಾದರೂ ಕೊಟ್ಟು ಕಳಿಸ್ಬೇಕು ಅಂದ್ಕೊಂಡೆ. ಸೊ ಏನು ಕೊಟ್ಟು ಕಳ್ಸೋಕ್ಕಾಗಲ್ಲ, ಅವರೇ ತೊಗೊಂಬಂದಿದ್ದು ಜಾಸ್ತಿ ಇತ್ತು. ಸೊ ಅವರು ಚೀಲ ಬೇಕು ಸಂತಿಗೆ ಅಂದರು. ಆಯಿತು ತೊಗೊಂಡು ಹೋಗ್ಬಿಡಿ ಹಂಗಾರೆ ಅಂತ ಹೇಳಿ ಅವ್ರಿಗೆ ಚೀಲ ಕೊಟ್ಟು. ಆ್ಯಂಡ್ ಅವ್ರು ಇವಾಗ ಹೋಗ್ತಾ ಇದ್ದಾರೆ.
ಬರ್ರಿ ಅಂತ ಹೇಳಿ ಹೋದರು. ಸೊ ಏನಂದರೆ ಎಲ್ಲ ಅರ್ಧಂಬರ್ಧ ಕೆಲಸ ಆಯಿತು. ನಾನು ಇವಾಗ ಹಾಲ್ ನೆಕ್ ಸೆಟ್ ಮಾಡಿದೆ ಅಂತ ನಿಮ್ಗೆ ಹೇಳಿದೆ, ಅದು ಪೇಂಟ್ ಎಲ್ಲ ಕಾಣಿಸ್ತಿತ್ತು ಕಿತ್ತಿರೋದು. ಸೊ ಹಾಗಾಗಿ ನಾನು ಅದನ್ನು ಸ್ವಲ್ಪ ಸೆಟ್ ಮಾಡಿದೆ. ಹಾಗೆ ನೋಡಿದರೆ ಎಲ್ಲಿ ಬೇಕಾದಲ್ಲೇ ಪೇಂಟ್ ಸ್ವಲ್ಪ ಹಾಳಾಗಿದೆ, ಅಲ್ಲೆಲ್ಲ ಅಣ್ಸೋಕ್ಕಾಗಲ್ಲ. ಬಟ್ ಎದುರಿಗೆ ಬಂದ ತಕ್ಷಣ ಹಾಲಲ್ಲಿ ಅದು ಸೋಕೇಸ್ದು ಕಾಣಿಸುತ್ತಲ್ಲ, ಸೊ ಹಾಗಾಗಿ ನಾನು ಅದನ್ನು ಮಾತ್ರ ರೆಡಿ ಮಾಡಿಕೊಂಡೆ. ಏನಂದರೆ ಮದುವೆ ಫೋಟೋಸು ತುಂಬಾ ಇದೆ. ಎಂಗೇಜ್ಮೆಂಟಲ್ಲೂ ಫೋಟೋಸ್ ಬಂದಿದ್ವು, ಮದುವೆಯಲ್ಲೂ ಫೋಟೋಸ್ ಬಂದಿದ್ವು. ಅವನ್ನ ನಾವು ಯಾವುದನ್ನು ಜಾಸ್ತಿ ಯೂಸ್ ಮಾಡಿಲ್ಲ. ಊರಲ್ಲಿ ನೋಡಿದರೆ ಗೋಡಿ ತುಂಬ ಬರೀ ನಮ್ಮ ಫೋಟೋಸ್ಗಳೇ ಇದ್ದಾವೆ. ಸೊ ಹಾಗಾಗಿ ಇಲ್ಲಂತೂ ಹಾಕ್ಕೊಳಕ್ಕಾಗಲ್ಲ ಅಂತ ಅಲ್ಲೂ ಸ್ವಲ್ಪ ಇದ್ದಾವೆ, ಇಲ್ಲಿ ಇದ್ದಾವೆ. ಇಲ್ಲಿವಾದರೂ ಹಾಕಿದ್ರಾಯ್ತು ಅಂತ ನೋಡೋಕ್ಕೆ ಮೊಳೆ ಹಾಕೋ ಹಾಗಿಲ್ಲ. ಅವ್ರು ಹಾಕು ಅಂತ ಹೇಳಿದ್ದಾರೆ, ಬಟ್ ನಾವೇ ಮನೇನ ಹೇಗೆ ಕೊಟ್ಟಿರ್ತಾರೆ ಹಂಗೆ ಚೆನ್ನಾಗಿ ಇಟ್ಕೊಡ್ಬೇಕು. ಸೊ ಸುಸ್ತಾಗಿತ್ತು. ಆದ್ರೂ ಇವಾಗ ಸಜ್ಜಿ ಕಡೆಯಿಂದ ಸ್ವಲ್ಪ ಯಾರೋ ಜನ ಬಂದಿದ್ದರು, ಆಚೆ ಕಡೆಯಿಂದ ಅಣ್ಣರು. ಸೊ ಅವ್ರಿಗೋಸ್ಕರ ನಾನು ಟೀ ಮತ್ತು ಖಾರ ಎಲ್ಲ ಹಾಕ್ಕೊಟ್ಟೆ. ಸಚ್ಚಿ ನನಗೆ ಅಂತ ಏನೋ ಪಾವ್ ಬಜ್ಜಿ, ಮಿರ್ಚಿ ಬಜ್ಜಿ ಅದೇನೋ ತೊಗೊಂಬಂದಿದ್ರು. ನಿಜ ಹೇಳ್ಬೇಕಂದ್ರೆ ಭಾಳ ಖಾರ ಇತ್ತು ಅದು. ನಾನು ತಿಂದೆ. ಸೊ ತಿಂದು ಇವಾಗ ನಾನು ಅದೆಲ್ಲ ಹಾಲೊಳಗೆಲ್ಲ ಅರ್ಧಂಬರ್ಧ ಕೆಲಸ ಆಗಿತ್ತಲ್ಲ, ಸೊ ಅದನ್ನು ಇವಾಗ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಅವ್ರು ಬಂದರು ಅಂತ ಸಡನ್ನಾಗಿ ಎಲ್ಲನೂ ಎತ್ತಿಟ್ಟಿದ್ದೆ. ಸೊ ನೋಡಿ ನಾನು ಈ ಥರ ರೆಡಿ ಮಾಡಿದ್ದೀನಿ ಸೌಕೇಸ್ದು. ಇದೆಲ್ಲ ಇನ್ನೂ ಗಲೀಜು ಹಾಗೇ ಇದೆ, ಇದನ್ನೆಲ್ಲ ತೆಗಿಬೇಕು. ಇನ್ನು ಹಾಕೋದು ತುಂಬ ಇದೆ, ಬಟ್ ಅದು ನಾನು ಯಾವುದೂ ಹಾಕ್ತಾಯಿಲ್ಲ. ಸೊ ನನಗಿಷ್ಟು ಸಾಕು, ಇಷ್ಟನ್ನೇ ಇಡ್ತಾಯಿದ್ದೀನಿ. ನಾನು ಈ ಥರ ಎಲ್ಲ ರೆಡಿ ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಅದೆಲ್ಲ ಈಗ ಸಡನ್ನಾಗಿ ನೋಡಿದಾಗ ಇಷ್ಟೇ ಅಲ್ವಾ, ಇಷ್ಟು ಇಟ್ಟಿದ್ದಾರೆ ಅಂತ ಅನಿಸುತ್ತೆ. ಬಟ್ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಹಾಕಬೇಕು ಅಂದರೆ ನಿಜ ತುಂಬಾ ಟೈಮ್ ಹಿಡಿಯುತ್ತೆ. ಆ್ಯಂಡ್ ಅಪ್ಪಾಜಿ ಅಮ್ಮನ ಫೋಟೋ ಕಡೆ ಗ್ಯಾಪ್ ಬಿಡೋದು ಬೇಡ ಅಂತ, ಸೊ ಅಮ್ಮನ ಫಂಕ್ಷನ್ಗೆ ಅಂತ ತಂದಿರೋದೇ ಇತ್ತಲ್ವ, ಸೊ ಅದನ್ನೆಲ್ಲ ಅಲ್ಲಿ ಸೆಟ್ ಮಾಡಿದೆ. ಆ್ಯಂಡ್ ನೀವು ನೋಡಿದ್ರಿ ಹೇಗೆ ನಾನು ಸೆಟ್ ಮಾಡಿದ್ದೀನಿ ಅಂತ. ಸೊ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ವಾಚ್ ಮಾಡ್ತಾಯಿರಿ. ಆದಷ್ಟು ಈ ವಿಡಿಯೋಸ್ನೆಲ್ಲ ಶೇರ್ ಮಾಡಿ, ಕಮೆಂಟ್ ಮಾಡಿ.